ಕೆಲವು ಸೃಜನಶೀಲ ಜನ ಇರ್ತಾರಲ್ಲ, ಸಂಕಷ್ಟದ ಸಮಯಗಳಲ್ಲೇ ಅದ್ಭುತವಾದದನ್ನು ಕಂಡುಕೋತಾರೆ. ಅಂಥ ಒಬ್ಬ ಮನುಷ್ಯನ ಬಗ್ಗೆ ತಮಗೆ ಹೇಳಬೇಕು ನಾನು. ಅವನ ಹೆಸರು ವಿಚಿತ್ರ. ದಕ್ಷಿಣ ಕೊರಿಯಾದ ಹುಡುಗ, ಕಿಮ್ ವಾನ್ ಚೂಂಗ್ ಅಂತ ಹೆಸರು. ಕಿಮ್ ಅಂತ ಕರೆಯೋಣ ಅವನ. ಆತ ತೀರಾ ಚಿಕ್ಕವನಾಗಿದ್ದಾಗ, 9-10 ವರ್ಷದ ಹುಡುಗ, ಅವನ ತಂದೆ ತೀರ್ಕೊಂಡ. ತಾಯಿ ತಂಗಿ ಇಬ್ಬರಿದ್ದಾರೆ. 6 ವರ್ಷದ ತಂಗಿ. ತಾಯಿಗೆ ಪಾಪ ಬೇರೆ ಕೆಲಸ ಬರಲ್ಲ. ಯಾರದೋ ಮನೆಯಲ್ಲಿ ಕೆಲಸ ಮುಸುರೆ ಮಾಡಿ ಹಗಲು ರಾತ್ರಿ ದುಡಿದು ಈ 3 ಜನ ಹೊಟ್ಟೆಗೆ 2 ಹೊತ್ತು ಊಟ ಹಾಕೋದು ಕಷ್ಟ ಆಗ್ತಾಯಿತ್ತು. ಎಷ್ಟೋ ಸಲ 2ನೇ ಊಟ ಸಿಗೋದು ಗ್ಯಾರಂಟಿ ಇಲ್ಲ. ಆ ಹುಡುಗನಿಗೆ ಅಮ್ಮನ ಕಷ್ಟ ಅರ್ಥ ಆಗೋದು, ಆದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಹಾಯ ಮಾಡೋದಕ್ಕೆ. ಅವನೇನು ಮಾಡ್ತಿದ್ದ ಗೊತ್ತಾ? ಸಾಯಂಕಾಲ ಮನೆಗೆ ಹೋಗುವಾಗ ಹೊಟ್ಟೆ ತುಂಬ ನೀರು ಕುಡಿದು ಮನೆಗೆ ಹೋಗಿ, ಅಮ್ಮ ನಾನು ಗೆಳೆಯನ ಮೇಲೆ ಊಟ ಮಾಡಿ ಬಂದಿದ್ದೀನಿ, ನೀನು ತಂಗಿ ಇಬ್ಬರು ಊಟ ಮಾಡಿ ಅಂತ. ಅಂದರೆ ಇಬ್ಬರಿಗಾದ್ರೂ ಹೊಟ್ಟೆ ತುಂಬ ಆಗಲಿ ಅಂತ ಒಂದು. ಅದ್ರ ತಾಯಿ ಕರಳೆ ಆಕೆ, ಇಲ್ಲ ಮಗು ನಾನು ಊಟ ಮುಗಿಸಿದ್ದೀನಿ, ನಿಮ್ಮಿಬ್ಬರಿಗೆ ಇಟ್ಟಿದ್ದೀನಿ ಅಂತ ಇವ್ರಿಗೆ ಹಾಕಬೇಕು. ಆತನಿಗೆ ಗೊತ್ತು ತಾಯಿ ಊಟ ಮಾಡಿಲ್ಲ ಅಂತ. ಅವನು ಹಠ ಬಂತು ಏನಾದರೂ ಮಾಡಬೇಕು ಅಂತ. ಏನು ಮಾಡ್ದ ಗೊತ್ತಾ? ನೋಡ್ದ, ತನಗಿಂತ ದೊಡ್ಡ ವಯಸ್ಸಿನ ಹುಡುಗರು ಮನೆಗೆ ಹೋಗಿ ವರ್ತಮಾನ ಪತ್ರಿಕೆ ಹಂಚಿ ಬರ್ತಾಯಿದ್ರು. ಒಂದು ಪತ್ರಿಕೆ ಹಂಚಿದ್ರೆ ಎಷ್ಟು ದುಡ್ಡು ಅಂತ ಕಮಿಷನ್ ಬರೋದು. ತಾನು ಮಾಡಬೇಕು ಅಂತ ಹೊರಟ. ಬಡ ಹುಡುಗ, ಪುಟ್ಟ ಹುಡುಗ. ದೊಡ್ಡ ಹುಡುಗರ ಜೊತೆಗೆ ಅವನು ಹೇಗೆ ಮಾಡಿದ್ದಾನು? ಕಾಂಪಿಟೇಷನ್ ಮಾಡೋದು ಹೇಗೆ ಸಾಧ್ಯ? ಆದರೂ ಒಂದು 10 ಪೇಪರ್ ಇಟ್ಕೊಂಡು ಹೋದ. ಒಂದೊಂದು ಮನೆಗೆ ಕೊಟ್ಟ. ಅವ್ರ ಕಡೆ ದುಡ್ಡು ಇಸ್ಕೋಬೇಕು, ಮತ್ತು ಮುಂದಿನ ಮನೆಗೆ ಹೋಗ್ಬೇಕು, ದುಡ್ಡು ಇಸ್ಕೋಬೇಕು. ಇಡೀ ಮಳೆಗೆ ಓಡಾಡಿದ್ರು 10 ಮನೆಗೆ ಕೊಟ್ಟ. ಅಷ್ಟೊತ್ತಿಗೆ ದೊಡ್ಡ ಹುಡುಗರೆಲ್ಲ ಕಡೆ ಹಂಚಿ ಹೋಗ್ಬಿಟ್ಟಿದ್ರು. 1 ವಾರ ಆಯಿತು. ಸುಮ್ಮ ಕಮ್ಮಿ ಬರೋದು ಕಮಿಷನ್. ಹೇಗೆ ನಮ್ಮ ಪೇಪರ್ ಜಾಸ್ತಿ ಮಾಡೋದು ಹೇಗೆ ಅಂತ ವಿಚಾರ ಮಾಡಿದ. ಒಂದು ಐಡಿಯಾ ಮಾಡಿಕೊಂಡ, ಯಾಕೆ ಜಾಸ್ತಿ ಪೇಪರ್ ಕೊಡೋಕ್ಕಾಗ್ತಾ ಇಲ್ಲ ನನಗೆ? ಒಂದು ಮನೆಗೆ ಹೋದಾಗ ಪೇಪರ್ ಕೊಡ್ತೀನಲ್ಲ, ಅವ್ರು ಚಿಲ್ಲರೆ ವಾಪಸ್ ಕೊಡಬೇಕಲ್ಲ ನನಗೆ. ನನ್ನ ಕಡೆ ಚಿಲ್ಲರೆ ಇಲ್ಲ. ಕೊಡ್ತೀನಿರು ಅಂತ ಕಾಯಿಸ್ತಾರೆ. ಅಲ್ಲಿ 10 ನಿಮಿಷ ಆಗಿಬಿಡುತ್ತೆ. ಹೀಗಾಗಿ 10 ಮನೆ ಹೋಗೋ ಹೊತ್ತಿಗೆ ಎಲ್ಲ ಪೇಪರ್ ಖರ್ಚಾಗೋಕ್ಕಾಗಲ್ಲ. ಮರುದಿನ ಏನು ಮಾಡಿದೆ ಗೊತ್ತಾ? ಜೇಬಿನ ತುಂಬ ಚಿಲ್ಲರೆ ಹಾಕ್ಕೊಂಡು ಹೋಗ್ಬಿಟ್ಟ ತಾನೆ. ಅಮ್ಮ ಚಿಲ್ಲರೆ ನಾನೇ ಕೊಡ್ತೀನಿ ಕೊಡಿ ಅಂತ ತಾನು ತಕಟಕ ಚಿಲ್ಲರೆ ಕೊಟ್ಟ. ಅವತ್ತು ದಿವಸ 25 ಪೇಪರ್ ಕೊಟ್ಟ. ಇದೊಂದು ಐಡಿಯಾ ಸಿಕ್ಬಿಡ್ತು ಅವನಿಗೆ. ದಿನ ಚಿಲ್ಲರೆ ತುಂಬ್ಕೊಂಡು ಹೋಗೋದು, 25-30 ಮನೆ ಕೊಡೋನು, ಸ್ವಲ್ಪ ಕಮಿಷನ್ ಜಾಸ್ತಿ ಬಂತು. ಇನ್ನೂ ತೃಪ್ತಿ ಇಲ್ಲ ಅವನಿಗೆ, ಇನ್ನೂ ಜಾಸ್ತಿ ಮಾಡಬೇಕು ಅನ್ನಿಸ್ತು. ಒಂದು ದಿವಸ ಏನು ಮಾಡಿದ, ಆ ಪೇಪರ್ ಕೊಡೋನು ಇರ್ತಾನಲ್ಲ, ಮುಖ್ಯ ಹಂಚೋನು ಇರ್ತಾನಲ್ಲ, ಅವನ ಕಡೆ ಹೋದ. ನಾನು 100 ಪೇಪರ್ ಕೊಡು ಅಂದ. ಅವನೇ, ಹುಡುಗ 100 ಪೇಪರ್ ಮಾರೋಕ್ಕಾಗಲ್ಲ, ಸುಮ್ಮನಿರೋ, 10-25 ಮಾಡ್ತೀಯ, ಅಷ್ಟು ಮಾಡ್ಕೊಂಡಿರೋ, 100 ಪೇಪರ್ ಹೆಂಗೆ ಕೊಡ್ತೀಯ ಅಂತ. ನಾ ಕೊಡ್ತೀನಿ ಕೊಡಿ ಅಂದ. ಅವನು ಹೆದರಿಸಿದ, ನೀನು ಮಾರದೆ ಹೋದರೆ ವಾಪಸ್ ತೊಗೊಳ್ಳಲ್ಲ ನಾನು. ಆಯಿತು, ದುಡ್ಡು ಕಟ್ತೀನಿ ಅಂದ. ಒಂದು ಸೈಕಲ್ ಬಾಡಿಗೆ ತೊಗೊಂಡ. ನೋಡಿ ಹೇಗೆ ಹುಡುಗನ ಬುದ್ಧಿವಂತಿಕೆ, ಸೃಜನಶೀಲತೆ ಬರ್ತದೆ. ಸೈಕಲ್ ಬಾಡಿಗೆ ತೊಗೊಂಡ. 100 ಪೇಪರ್